ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ನೀವು ಫೋನ್ ಓಪನ್ ಮಾಡಿದಾಗೆಲ್ಲ ಹೊಸ AI ಟೂಲ್ ಲಾಂಚ್ ಆಯಿತು ಅಂತನೋ ಅಥವಾ ಯಾವುದೋ AI ಕಂಪನಿ ಜಾಬ್ಸ್ನ ರಿಪ್ಲೇಸ್ ಮಾಡ್ತಿದೆ ಅಂತನೋ ಒಂದಲ್ಲ ಒಂದು AI ನ್ಯೂಸ್ನ ನೋಡಿರ್ತೀರಾ. ಆ್ಯಂಡ್ ರೀಸೆಂಟ್ ರಿಪೋರ್ಟು 2030 ಅಷ್ಟರಲ್ಲಿ AI ಇಂಜಿನಿಯರ್ ಹೈಯೆಸ್ಟ್ ಪೇಯ್ಡ್ ರೋಲ್ ಆಗಿರುತ್ತೆ ಅಂತ ಕೂಡ ಹೇಳಿದೆ. ಆ್ಯಂಡ್ ಇದೇ ರೀಸನ್ನಿಂದ ಕಂಪ್ಯೂಟರ್ ಸೈನ್ಸ್ ತೊಗೋಬೇಕು ಅಂತಿದ್ದು ಎಷ್ಟೊಂದು ಸ್ಟೂಡೆಂಟ್ಸು ನಾನು AML ತೊಗೊಬಿಡ್ಲಾ, CSE ಔಟ್ಡೇಟೆಡ್ ಆಗುತ್ತಾ, AI ಟ್ರೆಂಡಾ ಅಥವಾ ಫ್ಯೂಚರ್ ಸ್ಕೋಪ್ ಇದೆಯಾ, ಈ ರೀತಿ ಎಲ್ಲ ಕನ್ಫ್ಯೂಸ್ ಆಗಿರ್ತೀರಾ. ಸೊ ಈ ವಿಡಿಯೋದಲ್ಲಿ ನಿಮಗೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡೋದ್ರ ಜೊತೆಗೆ ನೀವು ಮಾಡೋ ಡಿಗ್ರಿನ ಯಾವ ಥರದ ಕಾಲೇಜಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಸಜೆಷನ್ನ ಕೊಡ್ತಾ ಇರ್ತೀನಿ. ಯಾಕಂದರೆ ನೀವು ಒಳ್ಳೆ ಬ್ರಾಂಚೇ ಚೂಸ್ ಮಾಡಿದ್ರು ಕಾಲೇಜ್ ಸರಿ ಇಲ್ಲ ಅಂದರೆ ದಟ್ ಇಸ್ ಸ್ಟಿಲ್ ಅ ಬ್ಯಾಡ್ ಡೆಸಿಷನ್. ನೋಡಿ, AI ಇಸ್ ಬಿಲ್ಟ್ ಆನ್ ಟಾಪ್ ಆಫ್ ಕಂಪ್ಯೂಟರ್ ಸೈನ್ಸ್. ಸೊ ನೀವು ನೋಡೋ ಎಷ್ಟೊಂದು GenAI ಆ್ಯಂಡ್ ಏಜೆಂಟಿಕ್ AI ಪ್ರಾಡಕ್ಟ್ಸ್ ಇದೆಯಲ್ಲ, ಇದರಲ್ಲಿ 10-20% AI ಇರುತ್ತೆ ಅಷ್ಟೇ. ಮಿಕ್ಕಿದ 80% ಇಸ್ ಸ್ಟಿಲ್ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಸೊ ನಿಮಗೇನಾದರೂ ಈ GenAI ಏಜೆಂಟಿಕ್ AI ಮೇಲೆ ಇಂಟ್ರೆಸ್ಟ್ ಇದ್ದರೆ ಸ್ಟಿಲ್ ನಿಮಗೆ ಸ್ಟ್ರಾಂಗ್ ಕೋಡಿಂಗ್ ಸ್ಕಿಲ್ಸ್ ಇರಬೇಕು, DSA ಡೆವಲಪ್ಮೆಂಟ್ ಆ್ಯಂಡ್ ಡಿಸೈನ್ ಸ್ಕಿಲ್ಸ್ ಇರಬೇಕಾಗುತ್ತೆ. ಬಟ್ ನೀವೇನಾದರೂ AIML ಕೋರ್ AIML ಏನಿದೆ ಅದರಲ್ಲಿ ನಾನು ರಿಸರ್ಚ್ ಲೆವೆಲ್ಗೆ ಹೋಗ್ತೀನಿ, ನನಗೆ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಅನ್ನೋದಾದರೆ ದಟ್ ಇಸ್ ಅ ಹೋಲ್ ಡಿಫ್ರೆಂಟ್ ಥಿಂಗ್. ಓಕೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಹೇಳಬೇಕು, ಇಲ್ಲಿ AIMLನ ಆಫರ್ ಮಾಡೋ ಎಷ್ಟೊಂದು ಕಾಲೇಜಸಲ್ಲಿ ಇನ್ನೂ ಓಲ್ಡ್ ಪೈಥನ್ ಬೇಸಿಕ್ಸು, ML ಥಿಯರಿ ಈ ರೀತಿ ಹೇಳ್ಕೊಡ್ತಾರೆ ಹೊರತು ಯಾರೂ ನಿಮಗೆ ರಿಯಲ್ ಡಿಪ್ಲಾಯ್ಮೆಂಟ್ಸ್ ಮಾಡಿಸಿ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿಸಲ್ಲ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಇದೇ ರೀಸನ್ನಿಂದ ಸ್ಟೂಡೆಂಟ್ಸು AI ಡಿಗ್ರಿ ಇಟ್ಕೊಂಡೇನೋ ಗ್ರ್ಯಾಜುಯೇಟ್ ಆಗ್ತಾರೆ, ಬಟ್ ಆದರೆ ಅವ್ರಿಗೆ ಇಂಡಸ್ಟ್ರಿಗೆ ಬೇಕಾಗಿರೋಂಥ ಸ್ಕಿಲ್ಸೇ ಇರಲ್ಲ. ಈ ಮಿಸ್ಟೇಕ್ನಂತೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ನನ್ನ ಕೇಳೋದಾದರೆ ನಿಮ್ಮೆಲ್ಲರ ಹತ್ರ 4 ಒಳ್ಳೆ ಆಪ್ಷನ್ಸ್ ಇದೆ. ಏನು ಗೊತ್ತಾ? ಫಸ್ಟ್ ಆಫ್ ಆಲ್, ನಿಮ್ಗೇನಾದರೂ AIML ಅಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಕೋರಾಗಿ ಹೋಗಬೇಕು ಅಂದರೆ, ಒಂದು ಯು ಕ್ಯಾನ್ ಗೋ ಇನ್ ಟು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್. ಈ IITs NITs ಏನೇನಿದೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ರಿಸರ್ಚ್ ಮಾಡ್ತಿರೋವಂಥ ಪ್ರೊಫೆಸರ್ಸ್ ಇರ್ತಾರೆ, ಅವರು ನಿಮಗೆ ಚೆನ್ನಾಗಿ ಹೇಳ್ಕೊಡೋವಂಥ ಚಾನ್ಸಸ್ ಇರುತ್ತೆ. ದ್ಯಾಟ್ ಈಸ್ ಒನ್. ಇಲ್ಲ ಅಂದರೆ ಪೊಲಾರಿಸ್ ಅಂತ ಟೆಕ್ ಸ್ಕೂಲ್ಸಲ್ಲಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಬರುತ್ತೆ, CS ಆ್ಯಂಡ್ AIನ ಒಟ್ಟಿಗೆ ಹೇಳ್ಕೊಡ್ತಾ ಇರ್ತಾರೆ. ದ್ಯಾಟ್ ಈಸ್ ಆಲ್ಸೋ ಗುಡ್. ಆ್ಯಂಡ್ ಅದು ಇಲ್ಲ ಅಂದರೆ ಒಳ್ಳೆ ಕಾಲೇಜಲ್ಲಿ CSE ತೊಗೊಳ್ಳಿ. ಆ್ಯಂಡ್ ಈ GenAI ಏಜೆಂಟಿಕ್ AI ಏನಿದೆ ಇದನ್ನೆಲ್ಲ ನೀವೇ ಸೆಲ್ಫ್ ಲರ್ನ್ ಮಾಡ್ಕೊಳ್ಳಿ. ನಾನು ಕೂಡ ಅದನ್ನೇ ಮಾಡಿರೋದು. ಸೊ ಈವನ್ ಯು ಕ್ಯಾನ್ ಡೂ ದ್ಯಾಟ್. ನೆಕ್ಸ್ಟ್ ಫೋರ್ತ್ ಒನ್ ಬರೋದಾದರೆ, ನೀವೇನೋ CSE ತೊಗೊಳಕ್ಕೆ ಹೋದ್ರಿ ಒಳ್ಳೆ ಕಾಲೇಜಲ್ಲಿ, ಬಟ್ ಸಿಕ್ಕಲಿಲ್ಲ ಅಂಥ ಟೈಮಲ್ಲಿ AIML ತೊಗೊಂಡು ನೀವು ಓನಾಗಿ CS ಫಂಡಮೆಂಟಲ್ಸ್ ಕಲ್ತ್ಕೊಳ್ಳೋದು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಲ್ತ್ಕೊಳ್ಳೋದು, ಇದೆಲ್ಲ ಮಾಡಿಕೊಂಡು, ಇದೇ ಯೂಶ್ವಲಿ ಎಲ್ಲ ಮಾಡೋದು. ಸೊ ಹಿಂಗೆ ಮಾಡಿಕೊಂಡು ಒಂದು ಸಾಫ್ಟ್ವೇರ್ ಕಂಪನಿಗೆ ಪ್ಲೇಸ್ ಆಗಿ, ಅದಾದಮೇಲೆ ನಿಮ್ಗೆ AIML ಅಲ್ಲಿ ಇಂಟ್ರೆಸ್ಟ್ ಇತ್ತು ಅನ್ನೋದಾದರೆ ನೀವು ಮಾಸ್ಟರ್ಸ್ ಕೂಡ ಮಾಡ್ಬೋದು, ಇಲ್ಲ ಇಂಟರ್ನಲ್ಲಿ ಸ್ವಿಚ್ ಮಾಡ್ಕೋಬೋದು. ನೀವೇನೋ ಒಂದು ಬೂಟ್ ಕ್ಯಾಂಪ್ ಅಟೆಂಡ್ ಮಾಡಿನೋ ನೀವೇ ಏನೋ ಕಲ್ತ್ಕೊಂಡು ಅದು ಕೂಡ ಆಪ್ಷನ್ ಇದೆ, ಆಯಿತಾ? ಸೊ ಇಲ್ಲಿಗೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಬಂದಿದೆ ಅನ್ಕೋತೀನಿ. ನೀವು AIML ತೊಗೋಬೇಕಾ, CSE ತೊಗೋಬೇಕಾ, ಆ್ಯಂಡ್ ಯಾವ ಪಾತ್ಗಳಿದೆ ನನಗೆ ತೊಗೊಂಡ್ರೆ ನಾನು ಮುಂದೆ ಹೋಗೋಕ್ಕೆ ಅಂತ ಎಲ್ಲ. ಸೊ ಡಿಗ್ರಿ ಬಗ್ಗೆ ಏನೋ ಗೊತ್ತಾಯಿತು, ಬಟ್ ಮೇಯ್ನಾಗಿ ನಾನು ಏನು ಹೇಳಿದೆ ಹೇಳಿ, ಡಿಗ್ರಿಗಿಂತ ಜಾಸ್ತಿ ನೀವು ಯಾವ ಕಾಲೇಜ್ನ ಚೂಸ್ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಕಾಲೇಜ್ನ ಸೇರ್ಕೋಬೇಕಾದ್ರೆ ಈ 4 ಪಾಯಿಂಟ್ಸ್ನ ಅನಲೈಸ್ ಮಾಡದೆ ಅಂತೂ ಜಾಯ್ನ್ ಆಗಬೇಡಿ. ಪಾಯಿಂಟ್ ನಂಬರ್ 1, ಕೋಡಿಂಗ್ ಫೌಂಡೇಶನ್. ನೀವು AI ತೊಗೊಳ್ಳಿ, CSE ತೊಗೊಳ್ಳಿ, ಕೋಡಿಂಗ್ ಅಂತೂ ಬೇಕೇ ಬೇಕು. ಬಟ್ ಎಷ್ಟೊಂದು ಕಾಲೇಜಸ್ ಏನು ಮಾಡುತ್ತೆ ಅಂದರೆ ಸೆಕೆಂಡ್ ಅಥವಾ ಥರ್ಡ್ ಇಯರ್ ತನಕ ಡಿಲೇ ಮಾಡಿಬಿಡ್ತಾರೆ. ಅವಾಗ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲ್ಯಾಬ್ಗಳಲ್ಲಿ. ಆ ಲ್ಯಾಬ್ಗಳಲ್ಲಿ ಹೇಳ್ಕೊಡೋದು ಏನಿರುತ್ತೆ ಅಂದರೆ 10 ಪ್ರೋಗ್ರಾಮ್ಸ್ ಇರುತ್ತೆ, ಇದೇ ಬರುತ್ತೆ ಎಕ್ಸಾಮ್ಗೆ ಅಂತಲೂ ಕೂಡ ಹೇಳ್ಬಿಟ್ಟಿರ್ತಾರೆ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ನೀವೇನಾದರೂ ಫುಲ್ ಇಂಟ್ರೆಸ್ಟೆಡ್ ಆಗಿದ್ದರೆ ನೀವೇ ಕಲ್ತ್ಕೋಬೇಕಾಗುತ್ತೆ. ಬಟ್ ನಾನು ಹೇಳೋದೇನು ಗೊತ್ತಾ, ನೀವೇನಾದರೂ ಪಕ್ಕಾ ಒಂದು ಒಳ್ಳೆ ಡೆವಲಪರ್ ಆಗಬೇಕು, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂದರೆ ಈ ಟೆಕ್ ಸ್ಕೂಲ್ಸ್ಗೆ ಜಾಯ್ನ್ ಆಗೋದನ್ನ ಒಂದು ಸ್ವಲ್ಪ ಕನ್ಸಿಡರ್ ಮಾಡಿ. ಲೈಕ್ ನಾನು ಒಂದು ಎನ್ವಿರಾನ್ಮೆಂಟ್ ನೋಡಿದ್ದೀನಿ ಅಲ್ಲಿ. ಈಗ DSA ಡೆವಲಪ್ಮೆಂಟ್ ಇರ್ಬೋದು, ಗಿಟ್ಹಬ್ ಇರ್ಬೋದು, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿ, ಮಲ್ಟಿಪಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಲೈಕ್ ಹೆಂಗೆ ಅಂದರೆ ಡೇ 1 ಕಲಿಸ್ತಾ ಇರ್ತಾರೆ. ಪೊಲಾರಿಸಲ್ಲಿ ಇದೇ ರೀತಿ ಎನ್ವಿರಾನ್ಮೆಂಟ್ ನೋಡಿದ್ರಿಂದ ಈ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿನ ನಾನು ಲಾಸ್ಟ್ ಇಯರ್ ಕೂಡ ರೆಕಮೆಂಡ್ ಮಾಡಿದ್ದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ ವರ್ಕ್ ಎಕ್ಸ್ಪೀರಿಯೆನ್ಸು. ಎಷ್ಟೊಂದು ಕಾಲೇಜಸ್ ಏನು ಮಾಡ್ತಾರೆ ಅಂದರೆ ಈ ಇಂಟರ್ನ್ಶಿಪ್ಸ್ ಏನಿದೆ ನೋಡಿ, ಇಂಟರ್ನ್ಶಿಪ್ಸಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಸಿಗೋದು. ಇಂಥ ಇಂಟರ್ನ್ಶಿಪ್ಸ್ನ ಫೈನಲ್ ಇಯರ್ ತನಕ ತಳ್ತಾರೆ. ಫೈನಲ್ ಇಯರಲ್ಲೇ ನೀವು ಇಂಟರ್ನ್ಶಿಪ್ ಮಾಡಬೇಕು, ಮಧ್ಯದಲ್ಲಾದರೆ ನಾನು ಅಟೆಂಡೆನ್ಸ್ ಕೂಡ ಕೊಡಲ್ಲ ಅನ್ನೋ ಕಾಲೇಜಸ್ ಎಷ್ಟೊಂದಿದೆ. ಓಕೆ. ಹಿಂಗಿರಬೇಕಾದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಎಲ್ಲಿ ಸಿಗುತ್ತೆ. ಓಕೆ. ಈ ಫೈನಲ್ ಇಯರಲ್ಲಿ ತಳ್ಳಿದ್ರು ಅಂತಲೇ ಅಂದ್ಕೊಳ್ಳಿ, ಫೈನಲ್ ಇಯರಲ್ಲೇ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ, ಅನ್ಪೇಯ್ಡ್ ಇಂಟರ್ನ್ಶಿಪ್ಸ್ ಇರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸು ನೀವೇ ಪೇ ಮಾಡಿ ಇಂಟರ್ನ್ಶಿಪ್ ಮಾಡ್ತಿರ್ತೀರಾ. ಬಟ್ ನಂದು ಹೇಳಬೇಕು ಅಂದರೆ ನನಗೆ ಥರ್ಡ್ ಇಯರಲ್ಲಿ 4 lakh rupees ಪರ್ ಮಂತ್ ಇರೋವಂಥ ಇಂಟರ್ನ್ಶಿಪ್ ಸಿಕ್ಕಿತ್ತು. ಲೈಕ್ ಇದು ನಾನೇನೋ ಸೆಲ್ಫ್ ಲರ್ನ್ ಮಾಡ್ಕೊಂಡಿದ್ದೆ, ಬಟ್ ನಿಮಗೆ ಸೆಲ್ಫ್ ಲರ್ನ್ ಮಾಡೋಷ್ಟು ಟೈಮ್ ಇರಲ್ಲ, ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ, ಹೀಗೆಲ್ಲ ಅನ್ನೋ ಒಂದು ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ಐ ವುಡ್ ಸೇ ಅಗೇನ್ ಗೋ ಫಾರ್ ಎನಿ ಟೆಕ್ ಸ್ಕೂಲ್, ಆಯಿತಾ? ಫಾರ್ ಎಕ್ಸಾಂಪಲ್, ನಿಮಗೆ ಪೊಲಾರಿಸ್ದ ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ಲಾಸ್ಟ್ ಇಯರು 11 ಜನ ಗೂಗಲ್ ಸಮ್ಮರ್ ಆಫ್ ಕೋಡ್ನ ಕ್ಲಿಯರ್ ಮಾಡಿದ್ದಾರೆ. ನಿಮಗೆ ಗೊತ್ತು GSOC ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳಿರ್ತೀನಿ.
ಇದರಲ್ಲಿ 9 ಮೆಂಬರ್ಸ್ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್, ಫಸ್ಟ್ ಇಯರಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು 4 ಜನ ಏನೋ ಸಮ್ಮರ್ ಆಫ್ ಬಿಟ್ ಕಾಯಿನ್ ಇರ್ಬೋದು, ಆ್ಯಂಡ್ ಇಬ್ಬರು ಲಿನಕ್ಸ್ ಫೌಂಡೇಶನ್ಗೂ ಸಹ ಸೆಲೆಕ್ಷನ್ ಆಗಿದ್ದಾರೆ. ಇದೆಲ್ಲ ಕಾಲೇಜ್ ಅವ್ರು ಅರೇಂಜ್ ಮಾಡಿರೋ ಇಂಟರ್ನ್ಶಿಪ್ಸ್ ಅಲ್ಲ, ಸ್ಟೂಡೆಂಟ್ಸೇ ಮಾಡಿರೋದು. ಸ್ಟೂಡೆಂಟ್ಸೇ ಏನೋ ಈ ಥರ ಪ್ರೆಸ್ಟೀಜಿಯಸ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ ಸೆಲೆಕ್ಟ್ ಆಗಿರೋದು. ಓಕೆ, ಆ್ಯಂಡ್ ಇದರಲ್ಲಿ ಸ್ಟೈಪೆಂಡ್ಗಳು ಕೇಳಿಬಿಟ್ರೆ ನೀವು 2.5 ಲಕ್ಷದಿಂದ 6 ಲಕ್ಷವರೆಗೂ ಸ್ಟೈಪೆಂಡ್ ಕೂಡ ಪೇ ಮಾಡಿದ್ದಾರೆ, ಅಂದರೆ ಸ್ಟೂಡೆಂಟ್ಸ್ ತೊಗೊಂಡಿರೋದು ಅದನ್ನು. ಸೊ ನಿಮಗೆ ಇಲ್ಲಿ ಅರ್ಥ ಆಗ್ತಿರ್ಬೋದು, ಯಾವ ಡಿಗ್ರಿನಾದ್ರು ತಗೊಳ್ಳಿ, ನೀವು ನಿಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ, ಐ ಮೀನ್ ಲೈಕ್ ಆ್ಯಕ್ಚುಯಲ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇದ್ದರೆ ಇಂಡಸ್ಟ್ರೀಲಿ ವ್ಯಾಲ್ಯೂ ಇದ್ದೇ ಇರುತ್ತೆ, ಆಯಿತಾ. ಸೊ ಇವಾಗ ಏನೇನು ಕವರ್ ಮಾಡಿದ್ವು ನಾವು, ಫಸ್ಟು ಕೋಡಿಂಗ್ ಫೌಂಡೇಶನ್, ಇನ್ನೊಂದು ವರ್ಕ್ ಎಕ್ಸ್ಪೀರಿಯನ್ಸ್. ಈಗ ಥರ್ಡ್ ಪಾಯಿಂಟ್ ಬಂದುಬಿಟ್ಟು, ನಿಮಗೆ AI ಇಂಟ್ರೆಸ್ಟ್ ಇದೆ, AI ಹೋಗಬೇಕು ಅಂದ್ಕೊಂಡಿರೋರಿಗೆ AI ಯಾರು ಹೇಳ್ಕೊಡ್ತಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾನು ಆವಾಗಲೂ ಹೇಳಿದೆ, ಎಷ್ಟೊಂದು ಟೈರ್ 2 ಟೈರ್ 3 ಕಾಲೇಜಸಲ್ಲಿ ಪ್ರೊಫೆಸರ್ಸು ಏನೋ ಡಿಗ್ರಿ ಮಾಡಿ ಬಂದಿದ್ರು, ಅಂದರೆ ಯಾವುದೋ ಬ್ರ್ಯಾಂಚ್ ತೊಗೊಂಡಿದ್ರು, ಅವ್ರಿಗೆ AIMLನ ಇಂಪೋಸ್ ಮಾಡ್ತಿದ್ದಾರೆ. ಲೈಕ್ AIML ಕಲ್ತ್ಕೊಂಡು ಟೀಚ್ ಮಾಡಿ ಅನ್ನೋ ಥರನೂ ಇದೆ, ಕೇಳಿದ್ದೀನಿ. ಓಕೆ, ಹಿಂಗಿರಬೇಕಾದ್ರೆ ಅವರೇ ಇವಾಗ ಕಲಿತಿದ್ದಾರೆ ಅಂದರೆ ಅವರು ನಿಮಗೆ ಯಾವ ರೇಂಜ್ಗೆ ಹೇಳ್ಕೊಡ್ಬೋದು ಅಂತ ಯೋಚನೆ ಮಾಡಿ. ಸೊ ಅದಕ್ಕೆ ಹೇಳಿದ್ದು ನಾನು ನಿಮ್ಗೆ ಇಲ್ಲಿ ಏನೇನು ಪಾತ್ ಬರುತ್ತೆ ಗೊತ್ತಾ. ಟಾಪ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಇದೆ ನೋಡಿ, IITs NITs, ಇಲ್ಲಿ ಪ್ರೊಫೆಸರ್ಗಳೇ AI ಮೇಲೆ ರಿಸರ್ಚ್ ಮಾಡ್ತಿರ್ತಾರೆ, ಆ ಲೆವೆಲ್ ಆಫ್ ನಾಲೆಡ್ಜ್ ಇಟ್ಟಿರ್ತಾರೆ. ಸೊ ನೀವು ಅಲ್ಲಿಗೂ ಹೋಗ್ಬೋದು. ಓಕೆ, ಸೊ ದಟ್ ಈಸ್ ಒನ್ ಆಪ್ಷನ್. ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಅಲ್ಲಿ ಪ್ರೊಫೆಸರ್ಸ್ಗಳು ರಿಸರ್ಚ್ ಮಾಡ್ತಿದ್ದಾರೆ ಅಂದರೆ ದಟ್ ಈಸ್ ಮಚ್ ಮೋರ್ ದೆನ್ AI ಡೆವಲಪರ್, ನಮ್ಗಿಂತ ಎಲ್ಲ ಜಾಸ್ತಿ ಅದು ಒಂದು. ಇನ್ನೊಂದು ಏನು, ನೀವೇನಾದರೂ ನಾರ್ಮಲ್ ಕಾಲೇಜ್ಗೆ ಹೋಗ್ತಿದ್ದೀರಾ ಅಂದರೆ ಅಲ್ಲಿ ಕರೆಕ್ಟಾಗಿ ನೋಡಿ ಆ ಪ್ರೊಫೆಸರು ಆ್ಯಕ್ಚುಲಿ AIML ಕಲ್ತಿದ್ದಾರಾ, ಮೊದಲೇ ಎಷ್ಟು ವರ್ಷದಿಂದ ಕೋಡ್ ಮಾಡಿದ್ದಾರೆ, ಇವಾಗಲೂ ಏನಾದರೂ ಬಿಲ್ಡ್ ಮಾಡ್ತಿದ್ದಾರಾ ಅಂತ ನೋಡಿ. ಮೋಸ್ಟ್ ಕೇಸಸಲ್ಲಿ 10 ವರ್ಷ ಆಗಿರುತ್ತೆ, ಅವ್ರು ಕೋಡಿಂಗೇ ಮಾಡಿರಲ್ಲ, ಲ್ಯಾಬ್ಗೆ ಏನಿದೆ ಅಷ್ಟು ಮಾತ್ರ ಮಾಡಿರ್ತಾರೆ, ಆ ಥರ ಎಲ್ಲ ಇರುತ್ತೆ. ಬಟ್ ನಿಮಗೇನಾದರೂ ಈ ಮೆಟಾ, ಅಮೆಝಾನ್, ಗೂಗಲ್ ಅಂದರೆ ಮ್ಯಾಂಗ್ ಇಂಜಿನಿಯರ್ಸೇ ನಿಮಗೆ ಟೀಚ್ ಮಾಡಿದ್ರೆ ಹೆಂಗಿರುತ್ತೆ ನೆನೆಸ್ಕೊಳ್ಳಿ. CTOಗಳು, ಸ್ಟಾರ್ಟಪ್ ಫೌಂಡರ್ಗಳು, ಈ AI ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡ್ತಿರೋರು, ಇವರೇ ನಿಮಗೆ ಬಂದು ಟೀಚ್ ಮಾಡಿದ್ರೆ ಹೆಂಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ದಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಟೆಕ್ ಸ್ಕೂಲ್ಸ್ ಲೈಕ್ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಸೊ ಅದಕ್ಕೋಸ್ಕರ ಐ ಆಮ್ ಅ ಸ್ಟ್ರಾಂಗ್ ಸಪೋರ್ಟರ್ ಆಫ್ ಟೆಕ್ ಸ್ಕೂಲ್ಸ್, ಆಯಿತಾ. ಇವಾಗ ಕೋಡಿಂಗ್ ಫೌಂಡೇಶನ್ ನೋಡಿದ್ವು, ವರ್ಕ್ ಎಕ್ಸ್ಪೀರಿಯನ್ಸ್ ನೋಡಿದ್ವು, ಆ್ಯಂಡ್ ಯಾರು ಏನು ಹೇಳ್ಕೊಡ್ತಿದ್ದಾರೆ ಅನ್ನೋದು ಪಾಯಿಂಟ್ಸ್ ಎಲ್ಲನೂ ಡಿಸ್ಕಸ್ ಮಾಡಿದ್ವು. 4th ಪಾಯಿಂಟ್ ಏನು ಗೊತ್ತಾ, ನಿಮ್ಮ ಕಾಲೇಜಿನ ಲೊಕೇಶನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಬೆಂಗಳೂರಲ್ಲಿ ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಬೆಂಗಳೂರು ಹತ್ರ ಇರೋ ನಿಯರ್ ಬೈ ಮೈಸೂರು ಇಂಥ ಪ್ಲೇಸಸಲ್ಲಿ ಕಾಲೇಜ್ ಇದೆ ಅಂದ್ಕೊಳ್ಳಿ. ಏನಾಗುತ್ತೆ, ಬೆಂಗಳೂರು IT ಹಬ್, ಆಯಿತಾ. ಇಲ್ಲಿ ಎಷ್ಟೊಂದು ಇಂಜಿನಿಯರ್ಸ್, ಆ್ಯಕ್ಚುಯಲ್ ರಿಯಲ್ ವರ್ಕ್ ಮಾಡ್ತಿರೋ ಇಂಜಿನಿಯರ್ಸ್ ಇದ್ದಾರೆ. ಈ ಇಂಜಿನಿಯರ್ಸ್ ಜೊತೆ ನಿಮಗೆ ನೆಟ್ವರ್ಕ್ ಮಾಡುವಂಥ ಚಾನ್ಸ್ ಸಿಗುತ್ತೆ. ನೆಟ್ವರ್ಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಆಪರ್ಚುನಿಟೀಸ್ ಎಲ್ಲಿಂದ ಬರುತ್ತೆ ಹೇಳೋಕ್ಕೆ ಆಗಲ್ಲ. ನಿಮ್ಗೆ ಯಾರೋ ಮೈಕ್ರೋಸಾಫ್ಟಲ್ಲಿ ಒಬ್ಬ ಇಂಜಿನಿಯರ್ ಇರ್ತಾನೆ, ನಾಳೆ ಯಾವುದೋ ಇಂಟರ್ನ್ಶಿಪ್ ಲಾಂಚ್ ಆಗುತ್ತೆ, ಆ ಇಂಟರ್ನ್ಶಿಪ್ಗೆ ರೆಫರಲ್ ಬೇಕು ಅಂತ ಇಂಜಿನಿಯರ್ ಕೇಳಿದ್ರೆ ಇಂಜಿನಿಯರ್ ನಿಮ್ಗೆ ರೆಫರ್ ಮಾಡ್ತಾನೆ. ರೆಫರ್ ಮಾಡಿದ್ರೆ ಈಸಿಯೆಸ್ಟ್ ವೇ ಟು ಗೆಟ್ ಇನ್. ಲೈಕ್ ನಿಮ್ಮ ಟೆಸ್ಟ್ ಲಿಂಕ್ ಡೈರೆಕ್ಟ್ ಬಂದ್ಬಿಡುತ್ತೆ. ಅದೇ ನೀವು ಅಪ್ಲೈ ಮಾಡಿದ್ರಂತೂ ಮೋಸ್ಟ್ ಕೇಸಸಲ್ಲಿ ನಿಮ್ಮ ಅಪ್ಲಿಕೇಶನ್ನೇ ನೋಡಲ್ಲ, ಆಯಿತಾ. ಸೊ ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಹೇಳಿದೆ, ಬಟ್ ಈ ಥರ ಎಷ್ಟೊಂದು ಆಪರ್ಚುನಿಟೀಸ್ ಇದೆ. ಫ್ರೀಲ್ಯಾನ್ಸ್ ಆಪರ್ಚುನಿಟೀಸ್ ಇರ್ಬೋದು, ಅವ್ರದ್ದೇ ಸ್ಟಾರ್ಟಪ್ ಏನಾದರೂ ಮಾಡ್ತಿದ್ರೆ ನಿಮ್ಮನ್ನ ಜಾಯಿನ್ ಮಾಡಿಸ್ಕೊಳ್ಳೋದಿರ್ಬೋದು, ಈ ರೀತಿ ಎಲ್ಲ ಆಪರ್ಚುನಿಟೀಸ್ ಇದೆ. ಸೊ ನಿಮ್ಮ ನೆಟ್ವರ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯುವರ್ ನೆಟ್ವರ್ಕ್ ಇಸ್ ಯುವರ್ ನೆಟ್ವರ್ಕ್ ಅಂತ ಹೇಳ್ತಾ ಇರ್ತೀನಿ. ಸೊ ಆ ರೀತಿ. ಆ್ಯಂಡ್ ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಈ ಬೆಂಗಳೂರಲ್ಲೇ ಜಾಸ್ತಿ ಟೆಕ್ನಿಕಲ್ ಇವೆಂಟ್ಸ್ ನಡೆಯೋದು, ಹ್ಯಾಕಥಾನ್ಸ್ ಇರ್ಬೋದು, ಕಾನ್ಫರೆನ್ಸಸ್ ಇರ್ಬೋದು. ಈ ರೀತಿ ಜಾಸ್ತಿ ಇವೆಂಟ್ಸ್ ನಡೆದಾಗ ನೀವು ಜಾಸ್ತಿ ಅಟೆಂಡ್ ಮಾಡ್ಬೋದು, ನಿಮಗೆ ಆಕ್ಸೆಸಬಲ್ ಇರುತ್ತೆ. ದೂರದಿಂದ ಬರೋದಕ್ಕಿಂತ ಹತ್ತಿರದಲ್ಲೇ ಇದ್ದರೆ ನೀವು ಹೋಗ್ತೀನಿ ಅಂತ ಹೋಗ್ಬಿಡ್ತೀರಾ. ಸೊ ಹಿಂಗೆ ಹೋದಾಗಲೂ ನಿಮಗೆ ನೆಟ್ವರ್ಕ್ ಮಾಡುವಂಥ, ಏನೋ ಹೊಸ ತಿಳ್ಕೊಳ್ಳೋ ಅಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಪೊಲಾರಿಸಲ್ಲೂ ಲಾಸ್ಟ್ ಇಯರ್ ಏಷ್ಯಾಸ್ ಬಿಗ್ಗೆಸ್ಟ್ ವೈಬ್ ಕೋಡಿಂಗ್ ಹ್ಯಾಕಥಾನ್ನ ಹೋಸ್ಟ್ ಮಾಡಿದ್ರು. ಇವ್ರು ಹಿಂಗೆ ಓಪನ್ AI, ರೆಪ್ಲಿಟ್ಟು ಇಂಥವ್ರ ಜೊತೆ ಎಲ್ಲ ಸೇರಿಕೊಂಡು ಒಳ್ಳೊಳ್ಳೆ ಹ್ಯಾಕಥಾನ್ಸ್, ಕಾನ್ಫರೆನ್ಸಸ್ನ ಹೋಸ್ಟ್ ಮಾಡ್ತಾ ಇರ್ತಾರೆ. ಸೊ ನೋಡಿ, ಇಂಥ ಕಾಲೇಜ್ಗೆ ಹೋದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಇಂಡಸ್ಟ್ರಿ ಎಕ್ಸ್ಪೋಜರ್ ಇರುತ್ತೆ ಅಂತ. ಆ ಇಂಡಸ್ಟ್ರಿ ಎಕ್ಸ್ಪೋಜರ್ ಅಂದರೆ ಜಸ್ಟ್ ನಿಮಗೆ ಕಾನ್ಸೆಪ್ಟ್ ಬಗ್ಗೆ ಅಲ್ಲ, ಅಲ್ಲಿ ರಿಯಲಾಗಿ ವರ್ಕ್ ಮಾಡ್ತಿರೋರು ಸಹ ನಿಮಗೆ ಸಿಗ್ತಾರೆ, ಮೀಟ್ ಆಗ್ತೀರಾ, ಮಾತಾಡ್ತೀರಾ, ಅರ್ಥ ಮಾಡ್ಕೋತೀರಾ ಏನು ನಡೀತಿದೆ ಅಂತ. ಸೊ ಇದಕ್ಕೆಲ್ಲ ಸೇರಿಸಿ ನಾನು ಹೇಳ್ತಿರೋದಾಯ್ತಾ. ಸೊ ದೀಸ್ 4 ಪಾಯಿಂಟ್ಸ್ನ ಅನಲೈಸ್ ಮಾಡದೆ ಅಂತೂ ನಿಮ್ಮ ಕಾಲೇಜ್ಗೆ ಜಾಯ್ನ್ ಆಗಬೇಡಿ. ನೀವೇನಾದರೂ ನನ್ನ ಡೈರೆಕ್ಟಾಗಿ ಕೇಳೋದಾದರೆ, ಐ ಆಮ್ ಅ ಸ್ಟ್ರಾಂಗ್ ಸಪೋರ್ಟರ್ ಆಫ್ ಟೆಕ್ ಸ್ಕೂಲ್ಸ್, ಆಯಿತಾ. ಅದರಲ್ಲೂ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಆಫರ್ ಮಾಡ್ತಿರೋಂಥ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AI ಪ್ರೋಗ್ರಾಮ್ ಚೆನ್ನಾಗಿದೆ. ಇವರ ಡಿಗ್ರಿನ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಅವರು ಪ್ರೊವೈಡ್ ಮಾಡೋದ್ರಿಂದ ಇದು UGC ರೆಕಗ್ನೈಸ್ಡ್ ಇರುತ್ತೆ. ಸೊ ಡಿಗ್ರಿ ಅಕ್ಸೆಪ್ಟಬಲ್ಲ ಅಂತೆಲ್ಲ ನಿಮಗೆ ಡೌಟ್ಸೇ ಬೇಡ. ಎಸ್, ಸ್ವಲ್ಪ ಫೀಸ್ ಜಾಸ್ತಿ ಇರ್ಬೋದು, ಬಟ್ ಸ್ಟಿಲ್ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್. ಓಕೆ, ನೀವೇನಾದರೂ 2026 KCET ಎಕ್ಸಾಮ್ನ ಬರೀತಾ ಇದ್ದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪೊಲಾರಿಸ್ಗೆ ಜಾಯ್ನ್ ಆಗೋಕ್ಕೆ KCET ಮಾರ್ಕ್ಸ್ ಮ್ಯಾಟರ್ ಆಗಲ್ಲ. ಇವ್ರದ್ದೇ
ಪ್ಯಾಟ್ ಅಂತ ಒಂದು ಎಂಟ್ರೆನ್ಸ್ ಟೆಸ್ಟ್ ಇದೆ, ಪೊಲಾರಿಸ್ ಅಡ್ಮಿಷನ್ ಟೆಸ್ಟ್ ಅಂದ್ಬಿಟ್ಟು. ಇದು 120 ಮಿನಿಟ್ಸ್ ಇರುತ್ತೆ ಆ್ಯಂಡ್ ಇದರಲ್ಲಿ ಮ್ಯಾಥ್ಸ್ ಪ್ಲಸ್ ಲಾಜಿಕಲ್ ರೀಸನಿಂಗ್ ಜೊತೆಗೆ ಕೋಡಿಂಗ್ ಪ್ಯಾಟ್ ಅನ್ನೋ ಸೆಕ್ಷನ್ ಇರುತ್ತೆ ಆಯಿತಾ. ಆ್ಯಂಡ್ ಈ ಎಕ್ಸಾಮ್ ಆದಮೇಲೆ ನಿಮಗೆ 1-on-1 ಇಂಟರ್ವ್ಯೂ ಕೂಡ ಶೆಡ್ಯೂಲ್ ಆಗುತ್ತೆ. ನೀವೇನಾದರೂ ಕ್ಲಾಸ್ 11th ಅಂದರೆ ನಿಮ್ಮ ಫ್ರೆಂಡ್ಸು ನಿಮ್ಮ ಜೂನಿಯರ್ಸ್ ಇದ್ರೂ ಅವ್ರಿಗೂ ಹೇಳಿ, ಅವ್ರೇನಾದ್ರು ಫಸ್ಟ್ PU ಇದ್ರೂ ಈ ಒಂದು ಪ್ಯಾಟ್ ಟೆಸ್ಟ್ನ ತೊಗೋಬೋದು. ಅವ್ರಿಗೆ ಪೊಲಾರಿಸ್ ಅರ್ಲಿ ಎಂಟ್ರಿ ಪ್ರೋಗ್ರಾಮಿಂದ ಅಡ್ಮಿಷನ್ ಸಿಗುತ್ತೆ ಆ್ಯಂಡ್ ಹಿಂಗೆ ಜಾಯ್ನ್ ಆದವ್ರಿಗೆ ಒಂದು ಮ್ಯಾಕ್ಬುಕ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇವರು ನಿಮ್ಮ ರ್ಯಾಂಕ್ ಅಥವಾ ಸ್ಕೋರ್ ನೋಡೋ ಬದಲು ನಿಮ್ಮ ಇಂಟೆಂಟ್ ಮತ್ತು ಪೊಟೆನ್ಷಿಯಲ್ನ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಎವ್ರಿ ಬ್ಯಾಚಲ್ಲಿ 150 ಸ್ಟೂಡೆಂಟ್ಸ್ ಇರ್ತಾರೆ ಆಯಿತಾ. ಲಾಸ್ಟ್ ಇಯರು 50,000 ಜನ ಏನೋ ಅಪ್ಲಿಕೇಶನ್ ಹಾಕಿದ್ರು ಆ್ಯಂಡ್ 330 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ವರ್ಷ 400 ಸೀಟ್ಸ್ ಮಾತ್ರ ಇರೋದು, 400 ಸೀಟ್ಸ್ ಮಾತ್ರ ಇರೋದು. ನೋಡಿ 2026ಅಲ್ಲಿ ರಾಂಗ್ ಬ್ರ್ಯಾಂಚ್ ಚೂಸ್ ಮಾಡೋದೆಲ್ಲ ತಪ್ಪು, ಬಟ್ ಕೋಡಿಂಗ್ ಕಲ್ಚರೇ ಇಲ್ಲದೆ ಇರೋವಂಥ, ಇಂಟರ್ನ್ಶಿಪ್ಸ್ನ ಪ್ರಮೋಟ್ ಮಾಡದೆ ಎಂಕರೇಜ್ ಮಾಡದೇ ಇರೋವಂಥ, ಒಳ್ಳೆ ಮೆಂಟರ್ಸ್ ಇಲ್ಲದೆ ಇರೋವಂಥ, ಇಂಡಸ್ಟ್ರಿಗೆ ಎಕ್ಸ್ಪೋಜರೇ ಇಲ್ಲದೆ ಇರೋವಂಥ ಕಾಲೇಜ್ನ ಚೂಸ್ ಮಾಡೋದು. ಸೊ ಹುಷಾರಾಗಿ ಚೂಸ್ ಮಾಡಿ. ನಿಮಗೇನಾದರೂ ಪೊಲಾರಿಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಯಾಟ್ ಟೆಸ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿಬಿಟ್ಟು ಚೆಕ್ ಮಾಡಿ. ಅವ್ರ ವೆಬ್ಸೈಟಲ್ಲಿ ಫುಲ್ ಡೀಟೇಲ್ಸ್ ಇದೆ. ಪೊಲಾರಿಸ್ ನಿಮಗೆ ಅನಿಸಿದ್ರೆ ಜಾಯ್ನ್ ಆಗಿ. ಆಲ್ ದ ಬೆಸ್ಟ್.